ಅಂದ್ರೆ ಸರ್, ಅಭಿನಯದ ಅಭಿಮಾನಕ್ಕೂ ವ್ಯಕ್ತಿತ್ವದ ಅಭಿಮಾನಕ್ಕೂ ವ್ಯತ್ಯಾಸ ಇದೆ ಅಂತನಾ ಸರ್? ಖಂಡಿತ ಸರ್. ನೋಡಿ ಸರ್, ಅಭಿಮಾನ ಅನ್ನೋದು ನಿಮ್ಮ ಮೇಲೆ ನನಗೆ ಅಭಿಮಾನ, ತುಂಬ ಒಳ್ಳೆಯವರು, ಒಳ್ಳೆತನ ಇದೆ, ಅದೊಂದು ಅಭಿಮಾನ ಸರ್. ದುರಾಭಿಮಾನ ಆಗಬಾರ್ದು. ನಾವು ಕಲಿಬೇಕಾಗಿರೋದು ಒಳ್ಳೇದನ್ನ ಸರ್, ಕೊಡಬೇಕಾಗಿರೋದು ಒಳ್ಳೇದನ್ನ. ಯಾವುದೇ ಸೆಲೆಬ್ರಿಟಿ ಆಗಿರ್ಬೋದು, ಯಾರೇ ಆಗ್ಬೋದು, ನಾವು ಸಮಾಜಕ್ಕೆ ಕೊಡಬೇಕಾಗಿರೋದು ಒಳ್ಳೇದನ್ನೇ ಹೊರತು ಕೆಟ್ಟದನ್ನಲ್ಲ ಸರ್. ಆಮೇಲೆ ನಾವೆಲ್ಲ ಈ 48 ವರ್ಷ ಸಂಗೀತ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ನೋಡ್ಕೊಂಬಂದಿದ್ದೀವಿ. ನಾವೆಲ್ಲ ಮೌಲ್ಯಾಧಾರಿತ ನಟರು, ಮೌಲ್ಯಾಧಾರಿತ ಗೀತರಚನೆಕಾರರು, ಮೌಲ್ಯಾಧಾರಿತ ಸ್ವರಸಂಯೋಜಕರು, ವಾದ್ಯ ಸಂಗೀತಗಾರರು, ನಟ ನಟಿಯರು ನೋಡ್ಕೊಂಬಂದಿದ್ದೀವಿ ಸರ್. ನಿರ್ಮಾಪಕರು, ನಿರ್ದೇಶಕರು, ಹಿಂಗೆ ಜೀವನವನ್ನು ತ್ಯಾಗ ಮಾಡಿದವರು ಇದ್ದಾರೆ ಚಲನಚಿತ್ರೋದ್ಯಮಕ್ಕೆ. ನಿರ್ಮಾಪಕರು ಎಷ್ಟೋ ಜನ ಹೇಳ್ತಾರೆ, ಸಿನಿಮಾ ಮನೆ ಮಾರಿಬಿಟ್ರು ಅಂತೆ. ಮನೆ ಮಾರಿದ್ದು ಅವ್ರು ತ್ಯಾಗ ಮಾಡಿದ್ದಾರೆ ಚಲನಚಿತ್ರೋದ್ಯಮಕ್ಕೆ. ಅದನ್ನ ಯೋಚನೆ ಮಾಡಿ ಫಸ್ಟು. ಎಷ್ಟೋ ಜನ ಆ ಪದ ಉಪಯೋಗಿಸೋಕ್ಕೆ ನಂಗೆ ಇಷ್ಟಪಡೋದಿಲ್ಲ. ಸಿನಿಮಾ ಮಾಡಿ ಪಾಪರ್ ಆಗ್ಬಿಟ್ಟು, ವಾಟ್ ಯು ಮೀನ್ ಬೈ ಪಾಪರ್? ಏನಂತ ಇದ್ದೀರಿ ನೀವು? ನಿರ್ಮಾಪಕರು ಅಂದ್ರೆ ಏನು ಅನ್ಕೊಂಡಿದ್ರ? ನಿರ್ಮಾಪಕರು ಅಣ್ಣವ್ರು ಹೇಳಿದ್ದು ಕರೆಕ್ಟು, ಅನ್ನದಾತರು ಸರ್ ಅವರು. ಒಬ್ಬ ನಿರ್ಮಾಪಕ ಇಲ್ಲದೆ ಇದ್ರೆ ಯಾವ ಸ್ಟಾರು ಇಲ್ಲ, ಒಬ್ಬ ನಿರ್ಮಾಪಕರು ಇಲ್ಲದೆ ಇದ್ರೆ ಸಿನಿಮಾ ಇಂಡಸ್ಟ್ರಿ ಇಲ್ಲ. ಸೊ ವಿ ಗಿವ್ ಹೈಯೆಸ್ಟ್ ರೆಸ್ಪೆಕ್ಟ್ ಟು ನಿರ್ಮಾಪಕರು. ಅಂಥ ನಿರ್ಮಾಪಕರು, ಅಂಥ ನಿರ್ದೇಶಕರು, ಅಂಥ ನಟರ ಜೊತೆಯಲ್ಲಿ ನಾವು ಒಡನಾಟ ಇಟ್ಕೊಂಡು ಬಂದವರು. ಈಗ ಯಾಕೋ ಬರ್ತಾ 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 ನಮಗೆ ಒಂಥರ ಭಯಕಸ್ತ ವಾತಾವರಣ ಆಗಿಬಿಟ್ಟಿದೆ ಸರ್. ನಮ್ಮ ಸಿನಿಮಾ ಫೀಲ್ಡ್ ಅಂತಲೇ ಅಲ್ಲ, ಈ ರಾಜಕಾರಣ ತಗೊಳ್ಳಿ, ಮತ್ತೊಂದು ಎಲ್ಲಿ ನೋಡ್ತಾ ಇದ್ರೆ ಎಲ್ಲಿ ಮೌಲಿಗಳಿಗೆ ಸತ್ತೋಗಿದೆಯಾ ಅನಿಸ್ತಾ ಇದೆ. ತುಂಬ ನೋವಾಗುತ್ತೆ ಸರ್, ಸತ್ಯ ಹೇಳ್ತೀನಿ. ಯಾಕೆಂದ್ರೆ ನಮಗೆ ಮನೆಯಲ್ಲಿ ಸಂಸ್ಕಾರ, ಸಂಸ್ಕೃತಿ, ಭಯ, ಭಕ್ತಿನ ಬೆಳೆಸ್ಬಿಟ್ಟಿದ್ದಾರೆ. ನಮ್ಗೆ ಅದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಈ ಕ್ರೂರತೆಗಳು ಮತ್ತು ಸಮಾಜಘಾತಕ ಕೆಲಸಗಳು ನಮ್ಗೆ ಗೊತ್ತಿಲ್ಲ. ಯಾರೋ ಮಾಡ್ತಾರೆ ಅಂದರೆ ಅವ್ರ ಹತ್ರನೂ ಓದಿಲ್ಲ. ನೆಗೆಟಿವ್ ಎನರ್ಜಿ ಇರೋ ಹತ್ರ ಹೋಗಬಾರ್ದು ಸರ್. ಸರ್, ಈಗ ದರ್ಶನ್ ಅವರು ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೇಳಿದಾಗ ತಕ್ಷಣಕ್ಕೆ ಏನು ಅನ್ನಿಸ್ತು ಸರ್? ಸರ್, ನನಗೆ ಅವತ್ತು ಆ ಪರ್ಟಿಕ್ಯುಲರ್ ದಿನ ಮಾಧ್ಯಮದಲ್ಲಿ ಇದೆಲ್ಲ ಬರ್ತಾರೆ ಅಂತಂದ್ಬಿಟ್ಟು ನನಗೆ ಗೊತ್ತಿಲ್ಲ. ನಂದು ಹುಟ್ಟುಹಬ್ಬ June 11 ನಂದು ಹುಟ್ಟುಹಬ್ಬ ಸರ್. ಅವತ್ತೇ ಈ ಎಪಿಸೋಡ್ ಏನೋ ಆಗಿದ್ದಂತೆ. ಭಾಳ ಜನ ಬಂದ್ಬಿಟ್ಟು ಅಣ್ಣ ಹಿಂಗಾಗಿದೆ ಅಂತ. ಹೌದಪ್ಪ, ಅವ್ರಿಗೆ ಹೇಳೋಕ್ಕಾಗದೆ ಹೇಳ್ತಾ ಇದ್ದಾರೆ. ಯಾಕೆಂದರೆ ಐ ಆಮ್ ಸೆಲೆಬ್ರೇಟಿಂಗ್ ನನ್ನ ಬರ್ಡೇ. ಸರಿ, ಆಮೇಲೆ ನನಗೇನು ಗೊತ್ತಾಗಲಿಲ್ಲ ಅವತ್ತು, ಅಂತ ಒತ್ತಡ ಬರಲಿಲ್ಲ ನನಗೆ. ನೆಕ್ಸ್ಟ್ ನೋಡ್ತೀನಿ ಟಿ ವಿ ಮಾಧ್ಯಮ, ಪತ್ರಿಕಾ ಮಾಧ್ಯಮದಲ್ಲಿ ನೋಡ್ತಾ ಇದ್ರೆ ಶಾಕ್ ಆಗಿಬಿಟ್ಟೆ. ನನಗೆ ಏನಪ್ಪ ಇದು, ಏನಾಗ್ತಾ ಇದೆ, ವಾಟ್ ಈಸ್ ಹ್ಯಾಪ್ನಿಂಗ್ ಅಂತ. ಆಮೇಲೆ ನಾನೊಬ್ಬ ಸಾಮಾನ್ಯ ಮನುಷ್ಯ ಸರ್, ಸಂಗೀತ ಕ್ಷೇತ್ರ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಇದ್ದಿದ್ದು ನಾನು. ಇದ್ಕೊಂಡು ನಮಗೆ ಹಿಂಗೆಲ್ಲ ಕೇಳಿದಾಗ ಒಂಥರ ಶಾಕ್ ಆಗುತ್ತೆ, ಯಾರಿಗೇ ಆಗಲಿ ಶಾಕ್ ಆಗುತ್ತೆ ಸರ್. ಆಮೇಲೆ ಬದಲಾವಣೆಗಳು ಇದೆಲ್ಲ ನೋಡ್ಕೊಂಡು ಬರ್ತಾಯಿದ್ರೆ ತುಂಬ ನೋವಾಯ್ತು ಸರ್, ನನಗೆ ತುಂಬ ನೋವಾಯಿತು. ಏನಪ್ಪ ಇದೆಲ್ಲ ಬೇಕಾ ನಮಗೆ? ಸಣ್ಣ ಜೀವ ಸರ್, ಸಣ್ಣ ಉಸಿರು ಸರ್. ಇವತ್ತಿದ್ದವನು ಇವತ್ತೇ ಇಲ್ಲ, ನಾಳೆ ಅಲ್ಲ. ಇವತ್ತಿದ್ದವನು ಈ ಕ್ಷಣ ಇಲ್ಲ. ನೆಕ್ಸ್ಟು ನಾವು ಈ ಬದುಕು 4 ಜನಕ್ಕೆ ಒಳ್ಳೇದು ಮಾಡಿಬಿಟ್ಟು ಒಳ್ಳೆ ಹೆಸರು ತೊಗೊಂಡು ಸಮಾಜದಲ್ಲಿ ಹೋಗ್ತಾ ಇರೋದು ಅಷ್ಟೇ ತಾನೆ ಸರ್ ಜೀವನ. ಇಲ್ಲಿ ಬಂದಿರೋದು ನಾವು ನಾಟಕ ಮಾಡಲಿಕ್ಕೆ. ಭಗವಂತ ಎಲ್ಲರೂ ಇದು ಒಂದು ದೊಡ್ಡ ಸ್ಟೇಜ್ ಸರ್, ನಾಟಕ ಮಾಡಲಿಕ್ಕೆ ಕಲಿಸಿದಾನೆ ದೇವರು. ಇಲ್ಲಿ ಬಂದ್ಬಿಟ್ಟು ಒಳ್ಳೆ ರೀತಿ ನೀವು ನಟನೆ ಮಾಡಿದ್ರೆ ಚಪ್ಪಾಳೆ ಜನ. ಇಲ್ಲ ಅಂದರೆ ಲಾ ತೆಗೆದ್ಬಿಟ್ಟು ಲೀ ಹಾಕ್ಬಿಡಿ ಸರ್, ಅಷ್ಟೇ. ನಾವು ನಟನೆ ಚೆನ್ನಾಗಿ ಮಾಡದೇ ಇದ್ರೆ ಅದೇ ಜನ ಚಪ್ಪಾಳೆ ಜಾಗದಲ್ಲಿ ಲೀ ಹಾಕ್ಬಿಟ್ರೆ ಅದೇ ಆಗುತ್ತೆ. ನಮ್ಗೆ ಅದು ಬೇಕಾ, ಚಪ್ಪಾಳೆ ಬೇಕಾ, ಲೀ ಬೇಕಾ, ನಾವು ಡಿಸೈಡ್ ಮಾಡ್ಕೊಬೇಕಾಗುತ್ತೆ ಸರ್. ಜನನೇ ನಮ್ಮನ್ನು ತಿಳಿಯೋದು ಸರ್. ಯಾರು ಬಿಡ್ತಾನೆ ಸ್ಟಾರ್ ಅಲ್ಲ ಸರ್, ಯಾರು ಬಿಡ್ತಾನೆ CM ಆಗಿಬಿಟ್ಟಿಲ್ಲ, MLA ಆಗಿಬಿಟ್ಟಿಲ್ಲ, ಬಿಡ್ತಾನೆ ಆಗರ್ಭ ಶ್ರೀಮಂತರು ಆಗಿಬಿಟ್ಟಿಲ್ಲ. ಎಲ್ಲ ಬರೋದು ತಾಯಿ ಹೊಟ್ಟೆಯಿಂದನೇ. ಹೋಗೋವಾಗ ಇಲ್ಲ ಬೆಂಕಿ ಇಲ್ಲ ಗಾಳಿ, ಎರಡೇ. ಇನ್ನೇನು ಸ್ಪೆಷಲಾಗಿ ಹೋಗ್ಬಿಡಲ್ಲ, ಸ್ಪೆಷಲಾಗಿ ಯಾರು ಬರೋದಿಲ್ಲ ಅಲ್ಲಿ. ಆ ಬಂದು ಹೋಗೋ ಡಿಸ್ಟೆನ್ಸ್ ಇದೆಯಲ್ಲ, ಆ ಎಷ್ಟು ದಿನ ಇರ್ತೀವೋ ನಾವು, ಹೆಂಗೆ ಯಾವ ರೀತಿ ನಾವು ಏನು ಕೊಡ್ತೀವಿ ಸಮಾಜಕ್ಕೆ, ಸಮಾಜ ನಮಗೇನು ಕೊಟ್ಟಿದೆ, ಸಮಾಜಕ್ಕೆ ನಾವೇನು ಕೊಡ್ತಾ ಇದ್ದೀವಿ. ಆಮೇಲೆ ಆ ಜೀವನವನ್ನು ಹಿಂಗೆ ಕಟ್ಕೊಬೇಕು, ಆ ಬದುಕನ್ನು ಹಿಂಗೆ ಕಟ್ಕೊಬೇಕು, ಮಾದರಿ ಆಗ್ಬೇಕು ಸರ್ ಸಮಾಜಕ್ಕೆ. ಅದು ಬೇಕಾಗಿದೆ ಹೊರತು ನಾವು ಬೇರೆ ಕ್ರೂರತೆ ಮರೆಯೋದ್ರಲ್ಲಿ ಅರ್ಥ ಇಲ್ಲ ಸರ್. ತುಂಬ ಡಿಸ್ಟರ್ಬ್ ಆದ್ರಿ ಅಂತ ಅನ್ಸುತ್ತೆ ಸರ್ ಈ ಸಾವು? ತುಂಬಾನೇ ಸರ್. ನನಗೆ ಭಾಳ ಜನ ಇಂಡಸ್ಟ್ರಿಲಿ ಇದ್ದೀವಲ್ಲ, ಇಂಡಸ್ಟ್ರಿಲಿ ಇದ್ಮೇಲೆ ನಮಗೂ ಜವಾಬ್ದಾರಿ ಇದೆ. ಭಾಳ ಜನ ಫೋನ್ ಮಾಡಿದ್ರು, ಏನು ಸರ್ ಎತ್ತನಪ್ಪ, ನನಗೆ ದಯಮಾಡಿ ಮಾತಾಡಬೇಡಿ ಅಂದೆ. ಯಾಕಂದ್ರೆ ನಾನು ಒಳ್ಳೇದು ಕೇಳಿದ್ದೀನಿ ಸರ್, ಒಳ್ಳೆಯವ್ರ ಸಂಘ ಮಾಡಿದ್ದೀನಿ. ನನಗೆ ಗೊತ್ತಿರೋದು ಅದು ಕವಿಗಳು, ಸಾಹಿತಿಗಳು, ಒಳ್ಳೆ ಪತ್ರಿಕೋದ್ಯಮದಲ್ಲಿ ಒಳ್ಳೊಳ್ಳೆ ಸೀನಿಯರ್ ಎಡಿಟರ್ಸು, ರಿಪೋರ್ಟರ್ಸು, ಈ ಥರ ಸರ್. ಬೆಳಿಗ್ಗೆ ಆದರೆ ನಾವು ಒಳ್ಳೆ ಪದಗಳು ಕೇಳ್ತೀವಿ, ನಮ್ಗೆ ಇದೆಲ್ಲ ಗೊತ್ತಿಲ್ಲ ಸರ್. ಒಂದೇ ಒಂದು ಎಲ್ಲೋ ಒಂದು ಕಡೆ ಮರ್ಡರ್ ಆಯಿತು ಅಂತ ನಾವು ಕೇಳ್ತಾ ಇದ್ದರೆ, ಆವಾಗ ಆ ಕಾಲದಲ್ಲಿ ಬೆಂಗಳೂರಿನಲ್ಲಿ ಮರ್ಡರ್ ಆ ಪದ ಉಪಯೋಗಿಸ್ತಾ ಇರಲಿಲ್ಲ ಸರ್.
ಉಪಯೋಗಿಸ್ತಾ ಇಲ್ಲ. ನಾವು ಚಾಮರಾಜಪೇಟೆಯಲ್ಲಿ ಬೆಳೆದವರು, ಅಯ್ಯೋ ಹಿಂಗಾಗ್ಬಿಡ್ತಂತೆ, ಅಯ್ಯೋ ಏನಪ್ಪ ಹಿಂಗಾಗ್ಬಿಡ್ತದೆ ಬೆಂಗಳೂರಿನಲ್ಲಿ ನಡುಗೋಗ್ಬಿಡು, ಅದು 6 ತಿಂಗಳು 1 ವರ್ಷ ಮಾತಾಡೋರು ಹಿಂಗಾಗ್ಬಿಡ್ತಂತೆ ಹೆಂಗಾಗ್ಬಿಡ್ತಂತೆ ಅಂತ. ಇದು ಏನು ಸರ್, ಇದು ನಮಗೆಲ್ಲ ಬೇಕಾ ಸರ್? ಬೇಕಾಗಿಲ್ಲ ಸರ್. ಒಂದು ಸರ್, ಗ್ರಹಣ ಅಂತ ಒಂದು ಹಿಡಿಯುತ್ತೆ ಪ್ರತಿ ವರ್ಷ. ಅದು ಸೂರ್ಯಗ್ರಹಣ ಇರ್ಬೋದು, ಚಂದ್ರಗ್ರಹಣ ಇರ್ಬೋದು. ಕಾರ್ಮೋಡನೂ ಬರುತ್ತೆ ಮಳೆಗಾಲದಲ್ಲಿ, ಬಂದ್ಬಿಟ್ಟು ಕ್ಲಿಯರ್ ಆಗುತ್ತೆ, ಜೋರ ಮಳೆ ಬಂದ್ಬಿಟ್ಟು ಗ್ರಹಣ ಹಿಡಿದ ಮೇಲೆ ಬಿಡಲೇಬೇಕು, ಬಿಡುತ್ತೆ. ಬಟ್ ಈ ಸದ್ಯಕ್ಕೆ ನಮ್ಮ ಪರಿಸ್ಥಿತಿ ಚಿತ್ರರಂಗದಲ್ಲಿ ಹಂಗೆ ಇರ್ಬೋದು, ಬಟ್ ಚಿತ್ರರಂಗ ಕಂಪ್ಲೀಟ್ ಹಂಗೆ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಅಲ್ಲ ಸರ್. ಯಾರಾದರೂ ಚಿತ್ರರಂಗದ ಬಗ್ಗೆ ಬ್ಲೇಮ್ ಮಾಡಿದ್ರೆ ಐ ಆಮ್ ಸಾರಿ, ಐ ಕ್ಯಾನ್ ನಾಟ್ ಟೇಕ್ ಇಟ್. ಆಗಲ್ಲ. ಯಾಕೆಂದರೆ ಚಲನಚಿತ್ರರಂಗಕ್ಕೆ ತ್ಯಾಗ ಮಾಡಿದವರು, ಪ್ರಾಣ ಕೊಟ್ಟವರು, ಅತ್ಯಂತ ಅದ್ಭುತವಾದ ಕಲಾವಿದರು ಇವತ್ತಿಗೂ ಇದ್ದಾರೆ ಸರ್. ಒಟ್ಟಿಗಿಲ್ಲದೆ ಇದ್ರು ಕೂಡ ಪಕ್ಕದ ಮನೆ ಹೋಗಿ ಕೇಳಲ್ಲ ಅಂಥ ಸ್ವಾಭಿಮಾನ ಇದ್ದಾರೆ ಸರ್. ಸ್ವಾಭಿಮಾನ ಇಟ್ಕೊಂಡಿರೋರು ಇದ್ದಾರೆ ಕಲಾವಿದರು, ಸ್ವಾರ್ಥಿಗಳಲ್ಲ. ನಟನೆಗಾಗಿ ಅವ್ರ ಪ್ರಾಣವನ್ನು ತ್ಯಾಗ ಮಾಡಿದವರು ಇವತ್ತಿಗೂ ಇದ್ದಾರೆ. ನೋ, ಯು ಕೆನಾಟ್ ಬ್ಲೇಮ್ ಎವ್ರಿಬಡಿ. ನೋ, ಯು ಕೆನಾಟ್ ಬ್ಲೇಮ್ ಫಿಲ್ಮ್ ಇಂಡಸ್ಟ್ರಿ ಆ್ಯಸ್ ಸಚ್. ಸಿನಿಮಾ ಯಾವುದೋ ಒಂದು ಘಟನೆ ಆಯಿತು ಅಂದೇಟ್ಗೆ ಇಡೀ ಸಿನಿಮಾ ಇಂಡಸ್ಟ್ರಿನೇ ಹಿಂಗೆ. ನೋ, ಸಾರಿ, ನಾಟ್ ಅಕ್ಸೆಪ್ಟಬಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.